ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಾಂಧವರಿಗೆ ನಮಸ್ಕಾರ. ಜೈ ಶ್ರೀ ಶನಿದೇವ. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಎದುರಿಸುತ್ತಿದ್ದ ಕತ್ತಲೆ ಸರಿಯುವ ಸಮಯ ಹತ್ತಿರ ಬಂದಿದೆ. ಹೌದು ನನ್ನ ಸ್ನೇಹಿತರೆ, ಇಂದಿನಿಂದ ನಿಮ್ಮ ಕುಂಡಲಿಯಲ್ಲಿ ಗ್ರಹಗಳ ರಾಜಯೋಗ ನಿರ್ಮಾಣ ಆಗ್ತಾ ಇದೆ. ನಾಳೆ ಬೆಳಿಗ್ಗೆಯಿಂದನೇ ಶನಿದೇವರು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರಿತಾ ಇದ್ದಾರೆ. ಈ ವಿಡಿಯೋದಲ್ಲಿ ನಾವು ಹೇಳಲಿರುವ 3 ದೈವಿಕ ಸೂಚನೆಗಳನ್ನು ಅಲಕ್ಷ್ಯ ಮಾಡಬೇಡಿ, ಯಾಕೆಂದರೆ ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಶನಿದೇವರ ದೈವಿಕ ದೂತ ಮತ್ತು ಹಣದ ಸುರಿಮಳೆ. ನನ್ನ ಪ್ರೀತಿಯ ಸಾಧಕರೇ, ಶನಿದೇವರು ತಮ್ಮ ದೂತನನ್ನು ನಿಮ್ಮ ಮನೆಗೆ ಕಳಿಸೋದಕ್ಕೆ ಸಿದ್ಧರಾಗಿದ್ದಾರೆ. ರಸ್ತೆಯಲ್ಲಿ ತಿರುಗಾಡುವ ಸಾಮಾನ್ಯ ನಾಯಿ ಅಂತ ನೀವು ಯಾವುದನ್ನು ನೀವು ಭಾವಿಸ್ತಾ ಇರ್ತೀರೋ, ಅದೇ ನಾಯಿ ನಿಮ್ಮ ಜೀವನದ 10 ಕೋಟಿ ಸಂಪತ್ತಿನ ಒಡೆಯನನ್ನಾಗಿ ಮಾಡಬಲ್ಲ ಶಕ್ತಿ ಹೊಂದಿದೆ. ಇದು ಶನಿದೇವರ ಒಂದು ದಿವ್ಯ ಸಂಕೇತ. ಮುಂದಿನ 24 ಗಂಟೆಗಳಲ್ಲಿ ಈ ಪ್ರಾಣಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಕಾಣಿಸಿಕೊಂಡ್ರೆ ಅದು ನಿಮ್ಮ ದಾರಿದ್ರ್ಯ ಮುಗಿದು ಐಶ್ವರ್ಯ ಆರಂಭವಾಗ್ತಾ ಇದೆ ಎಂಬುದರ ನೇರ ಸೂಚನೆ. ವೃಷಭ ರಾಶಿಯವರೇ, ನೀವು ನಿಮ್ಮ ಕೆಲಸದಲ್ಲಿ ಅತ್ಯಂತ ಶ್ರದ್ಧೆ ಉಳ್ಳವರು. ಆದರೆ ಹಲವು ಬಾರಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗದೆ ನಿರಾಸರಾಗಿದ್ದೀರಿ. ನೆನಪಿಡಿ, ಅದೃಷ್ಟ ಎನ್ನುವುದು ಒಂದು ಬಿತ್ತಿದ ಬೀಜ ಇದ್ದಂತೆ. ಅದು ಮರವಾಗಿ ಫಲ ನೀಡಲು ಸರಿಯಾದ ಸಮಯ ಬರಬೇಕು. ಇಲ್ಲಿಯವರೆಗೆ ನಿಮ್ಮ ಸಮಯ ಸರಿ ಇರಲಿಲ್ಲ, ಆದರೆ ಈಗ ಆ ಸಮಯ ಬದಲಾಗಿದೆ. ಜೀವನದಲ್ಲಿ ಬಂದ ಅಡೆತಡೆಗಳು ನಿಮ್ಮನ್ನು ನಾಶ ಮಾಡಲು ಬಂದಿಲ್ಲ, ನಿಮ್ಮನ್ನು 100ಕ್ಕೆ 100ರಷ್ಟು ಶುದ್ಧೀಕರಿಸಿ ಯಶಸ್ಸಿನ ಹಾದಿಗೆ ತರಲು ಬಂದಿವೆ. ಕತ್ತಲ ರಾತ್ರಿಯ ನಂತರ ಸೂರ್ಯೋದಯ ಖಚಿತ. ನೀವು ಅನುಭವಿಸಿದ ನೋವುಗಳೇ ನಾಳೆ ನಿಮ್ಮನ್ನು ಹೊಳೆಯುವಂತೆ ಮಾಡುತ್ತೆ. ಭಗವಂತನು ಮನಸ್ಸು ಮುರಿದು ಕುಳಿತವನ ಕೈ ಹಿಡಿಯೋದಿಲ್ಲ, ಬದಲಾಗಿ ಮುನ್ನುಗ್ಗುವ ಹಂಬಲ ಉಳ್ಳವನಿಗೆ ದಾರಿಯನ್ನು ತೋರ್ತಾನೆ. ನಿಮ್ಮನ್ನು ಯಾರೊಂದಿಗೂ ಹೋಲಿಸಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮದೇ ಆದ ವಿಶಿಷ್ಟ ದಾರಿಯಲ್ಲಿ ಸಾಗುವ ಸಮಯ ಬಂದಿದೆ. ಈಗ 3 ಮಹತ್ವದ ಲಕ್ಷಣಗಳು. ಶನಿದೇವರ ಕೃಪೆ ನಿಮ್ಮ ಮೇಲಿದೆ ಎಂಬುದಕ್ಕೆ ಈ 3 ಲಕ್ಷಣಗಳನ್ನು ನೀವು ಗಮನಿಸಿ. ಅಕಾರಣ ಸಂತೋಷ. ಇದ್ದಕ್ಕಿದ್ದಂತೆ ನಿಮ್ಮ ಮನಸ್ಸು ಹಗುರ ಅಂತ ಅನಿಸಿದರೆ ಮತ್ತು ಯಾವುದೋ ಒಂದು ರೀತಿಯ ಧನಾತ್ಮಕ ಭಾವನೆ ನಿಮ್ಮನ್ನು ಆವರಿಸಿದರೆ ಅದು ಮೊದಲ ಸೂಚನೆ. ಇನ್ನು ನಾಯಿಯ ಉಪಸ್ಥಿತಿ. ಒಂದು ಕಪ್ಪು ಅಥವಾ ಬಿಳಿ ನಾಯಿ ನಿಮ್ಮ ಹಾದಿಯಲ್ಲಿ ಬಂದು ಶಾಂತವಾಗಿ ನಿಮ್ಮನ್ನು ದಿಟ್ಟಿಸಿದರೆ ಅದು ನಿಮ್ಮ ಕಷ್ಟಗಳ ಅಂತ್ಯದ ಮುನ್ಸೂಚನೆ. ಒಂದೇ ರೀತಿಯ ಸಂಖ್ಯೆಗಳು 2 2 2 2 ಅಥವಾ 5 5 5 1 1 1 ಈ ಥರ ನಿಮ್ಮ ಕಣ್ಣಿಗೆ ಪದೇ ಪದೇ ಬಿದ್ದರೆ ಭಾಗ್ಯದ ಚಕ್ರವು ಲಾಭದತ್ತ ತಿರುಗ್ತಾ ಇದೆ ಅಂತ ಅರ್ಥ. ಇನ್ನು ಮುನ್ನೆಚ್ಚರಿಕೆ ಮತ್ತು ಎಚ್ಚರಿಕೆ ಗಂಟೆಯನ್ನು. ವೃಷಭ ರಾಶಿಯವರೇ, ಪ್ರಗತಿಯ ಜೊತೆಗೆ ಒಂದು ಸಣ್ಣ ಅಪಾಯ ಕೂಡ ನಿಮ್ಮ ಕುಂಡಲಿಯಲ್ಲಿ ಗೋಚರಿಸ್ತಾ ಇದೆ. ಮುಂದಿನ 24 ಗಂಟೆ ಬಹಳ ಸೂಕ್ಷ್ಮವಾಗಿರಲಿ. ಯಾವುದೋ ಒಂದು ವಿಷಯ ನಿಮಗೆ ಶಾಕ್ ನೀಡಬಹುದು, ಆದರೆ ಸ್ಥಿತಪ್ರಜ್ಞರಾಗಿರಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಆ ಅಪಾಯದಿಂದ ಪಾರಾಗುವ ದಾರಿಯನ್ನು ನಾವು ನಿಮಗೆ ಹೇಳಿದ್ದೇವೆ. ಅಪರಿಚಿತ ವ್ಯಕ್ತಿಗಳ ಮಾತು ಕೇಳಿ ದೊಡ್ಡ ಹೂಡಿಕೆ ಮಾಡಬೇಡಿ. ಹೊಸ ಜೀವನದ ಆರಂಭ. ಪ್ರಳಯದ ಸಂಕೇತ. ಇಲ್ಲಿ ಪ್ರಳಯ ಅಂದರೆ ಸರ್ವನಾಶವಲ್ಲ, ಬದಲಾಗಿ ನಿಮ್ಮ ಹಳೆಯ ಕಷ್ಟದ ದಿನಗಳ ಸಂಪೂರ್ಣ ಅಂತ್ಯ. ನೀವು ಇಷ್ಟು ದಿನ ಕಂಡ ಕನಸುಗಳು ಈಗ ನನಸಾಗುವ ಘಟ್ಟಕ್ಕೆ ತಲುಪಿವೆ. ಶನಿದೇವರು ನ್ಯಾಯದ ದೇವತೆ, ಹಾಗಾಗಿ ನೀವು ಸತ್ಯದ ಹಾದಿಯಲ್ಲಿದ್ದಿದ್ದೆ ಆದರೆ ನಿಮಗೆ ಸಿಗಬೇಕಾದ ಪ್ರತಿಯೊಂದು ಪೈಸೆ ಹಣವು ಕೂಡ ಮರಳಿ ಬರುತ್ತೆ. ಸಂಬಂಧಗಳಲ್ಲಿ ಸಣ್ಣ ಕಿರಿಕಿರಿ ಉಂಟಾಗ್ಬೋದು, ಆದರೆ ತಾಳ್ಮೆಯೇ ನಿಮ್ಮ ಅಸ್ತ್ರವಾಗಿರಲಿ. ಮಾಡಬಾರ್ದ ತಪ್ಪುಗಳೇನು. ಈ ಸಮಯದಲ್ಲಿ ಯಾರನ್ನಾದರೂ ಕುರುಡಾಗಿ ನಂಬೋದು ನಿಮಗೆ ಭಾರಿಯಾಗಬಹುದು. ಯಾರಾದರೂ ನಿಮ್ಮ ಭಾವನೆಗಳಿಗೆ ಆಟವಾಡಿ ಹಣ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬಹುದು. ಯಾರಿಗೂ ಕೈಗಡ ಸಾಲ ನೀಡೋದಕ್ಕೆ ಹೋಗಬೇಡಿ. ನಿಮ್ಮ ನಂಬಿಕೆಯನ್ನು ಅಲುಗಾಡಿಸಲು ಅನೇಕರು ಬರಬಹುದು, ಆದರೆ ನಿಮ್ಮ ಆತ್ಮಸಾಕ್ಷಿಯ ಮೇಲೆ ನಂಬಿಕೆ ಇಡಿ. ಇನ್ನು ಶಕ್ತಿಶಾಲಿ ಪರಿಹಾರಗಳು ಮತ್ತು ಮುಕ್ತಾಯ. ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ಪ್ರಬಲಗೊಳಿಸೋದಕ್ಕೆ ಈ 2 ಕಾರ್ಯಗಳನ್ನು ಮಾಡಿ. ಸೂರ್ಯನಿಗೆ ಅರ್ಘ್ಯ. ಬೆಳಿಗ್ಗೆ ಒಂದು ತಾಮ್ರದ ಲೋಟ ನೀರಲ್ಲಿ ಕೆಂಪು ಅಕ್ಷತೆಯನ್ನು ಹಾಕಿ ಸೂರ್ಯನಿಗೆ ಅರ್ಪಿಸಿ ಓಂ ಭಾಸ್ಕರಾಯ ನಮಃ ಅಂತ ಜಪಿಸಿ. ಶನಿ ದರ್ಶನ ಶನಿವಾರದಂದು ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ಅಲ್ಪ ಪ್ರಮಾಣದ ದಾನ ಮಾಡಿ. ನನ್ನ ಮಾತು ನಂಬಿ ನಿಮ್ಮ ಜೀವನವು ಸ್ವರ್ಗದಂತೆ ಸುಂದರವಾಗಿರಲಿದೆ. ಈ ವಿಡಿಯೋ ಇಷ್ಟ ಆಯ್ತಂದರೆ ಈಗಲೇ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಧನ್ಯವಾದಗಳು ಗುರೂಜಿ ಅಂತ ತಪ್ಪದೇ ಬರೀರಿ. ಎಲ್ಲರಿಗೂ ಮಂಗಳವಾಗಲಿ. ಜೈ ಶ್ರೀ ಶನಿದೇವ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.